ಚಾಮುಂಡೇಶ್ವರನ ಸಮಾಧಿಯು ನೀರಿನಲ್ಲಿ ಮುಳುಗಿ ಹೋಗ್ತಾ ಇದೆ. ಕೇಂದ್ರ ಸರ್ಕಾರದವರೇ ಅದನ್ನು ಕಟ್ಟಿಸಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಸ್ಮಾರಕವಾಗಿ ನಿರ್ಮಾಣ ಮಾಡಲಿ ಅನ್ನುವಂಥದ್ದು ನನ್ನ ವಿಚಾರ. ಸುಲ್ತಾನ್ ಸುರಳಿ ಅಂತ ಹೇಳಿ ಒಂದು ಮೋಡಿ ಲಿಖಿಯಲ್ಲಿ ಇವ್ರದ್ದು ಚರಿತ್ರೆ ಇದೆ. ಇವತ್ತಿಗೂ ಇದೆ. ಮೋಡಿ ಅಂದರೆ ಸಂಕಳಿ ಇರ್ತದೆ ಬಾಬಾ ಅದು. ಆಮೇಲೆ ಉರ್ದುದಲ್ಲಿ ಇದೆ. ನನಗೆ ಉರ್ದು ಬರ್ತದೆ. ಉರ್ದುವಲ್ಲಿ DC ಅವ್ರಿಗೆ ಒಂದು ಸರ್ತಿ ಏನಪ್ಪ ಜಿಲ್ಲಾಧಿಕಾರಿಗಳು ಏನಪ್ಪ ಒಂದು ಸರ್ತಿ ಮನವಿ ಪತ್ರನೂ ಕೊಟ್ಟಿವಿ. ಬೀದರ್ ಕೋಟೆ ಒಳಗಡೆ ಮಹಾತ್ಮ ಚಾಮುಂಡೇಶ್ವರ ಕೆರೆ ಇದೆ ಸರ್, ಅದಕ್ಕೇನಪ್ಪ ಡೆವಲಪ್ಮೆಂಟ್ ಮಾಡಬೇಕು. ಅವ್ರು ಏನು ಜಗಕ್ಕೆ ಸಾರ್ಯಾರ, ಭೂಮಿಯಿಂದ ನೀರನ್ನು ತೆಗೆದು ಹೆಂಗೆ ಕೊಟ್ಟಾರ, ಆ ನೀರು ಸಾಕ್ಷಿದಕ್ಕಾಗಿ ನಾವು ನೋಡ.
ಕಟ್ಟಿ ಮ್ಯಾಲ ಇದ್ರ ಮ್ಯಾಲ ಹೋಗ್ಬೇಕಲ್ಲ. ಹೋಗಿದೇವ್ರಿ ನಾವೆಲ್ಲ. ಇಲ್ಲೆಲ್ಲ ಪ್ರತಿ ವರ್ಷ ಕಾಂಡ್ ಮಾಡಿಲ್ಲವ. ಸಮಯದಲ್ಲಿ ಕಟ್ಟಿದಂಥ ಕೆರೆ. ಅಂದ್ರೆ ಇದೇ ಕುರಿ ಕಾಯ್ತಿದ್ದ. ಇಲ್ಲೇ ಇದೇ ಏರಿಯಾದಲ್ಲಿ ಕುರಿ ಕಾಯ್ತಿದ್ದ. ಅವಾಗ ಬಹಮನಿ ಹೆಸರು ಬಂದು ನೀರು ಕೇಳಿದಾಗ ಅಲ್ಲಿದ್ದಾವ ನೋಡಪ್ಪ ಒಂದು ಇದ್ರ ಕೆಳಗಡೆ ಮಡ್ಡಿ ಕಲ್ಲಿನ ಕೆಳಗಡೆ ಇದೆ ನೋಡಪ್ಪ ಅಂದ್ರೆ ಅವ್ರು ಸೈನಿಕರೆಲ್ಲ ಏನಪ್ಪ ಅಂದ್ರೆ ಇದಕ್ಕೆಲ್ಲ ಹಗ್ಗ ಗಿಗ್ಗೆಲ್ಲ ಕಟ್ಟು ಎಳೆದ್ರು ಮತ್ತೆ ಕಟ್ಟಿಗಿಂದೆಲ್ಲ ಅವ್ರೆಲ್ಲ ಪ್ರಯತ್ನ ಪಟ್ಟರೆ ಬಹಳಷ್ಟು ಆದ್ರೂ ಬರಲಿಲ್ಲ. ಮತ್ತೆ ಹೊಳ್ಳಿ ಅವ್ರ ಕಡೆ ಬಂದ್ರಂತ. ಬಂದಾಗ ನಮಗೇನಪ್ಪ ಅಂದ್ರೆ ಜರ್ಗಲ್ ಹೊಂಟದ್ರಿ ನೀರೆಲ್ಲ ಬಂದು ಕೇಳಿದಾಗ ಅಂತೇಳಿ ಅವರೇ ಸ್ವತಃ ಬಂದೇನಪ್ಪ ಅಂದ್ರೆ ಕೋಲಿಂದ ಚಿಮ್ಮಿದಾಗ ದಡರ ಕೆರೆ ಥರ ಬಂದ್ಬಿಟ್ಟು ಇದು ಕೆರೆ ಏನಪ್ಪ ಅಂದ್ರೆ ತುಂಬಿಕೊಂಡಿದೆ. ಅವಾಗ ಇಲ್ಲಿ ಕೋಟೆಯನ್ನು ಕಟ್ತಾರೆ. ಅವಾಗೇನಪ್ಪ ಅಂದ್ರೆ ಬೀದರ್ ಕೋಟೆಯನ್ನು ಕಟ್ತಾರೆ. 21 ಕಡೆ ಹುಗ್ಗಿ ಹಾಕಿ ಪ್ರತಿ ವರ್ಷ ಕಾಂಡ್ ಮಾಡ್ತಿದ್ರು. ಈಗೇನೋ ಅರ್ಧಂಬರ್ಧ ಕಟ್ಟ್ಯಾರ ಅಂತ ಹೇಳಿದ್ರಲ್ಲ ಅದು ಅಲ್ಲಿದ್ರಿ ಬಾಬಾ. ಇಲ್ಲಿಂದ ಕಾಣಿಸ್ತದ. ಕಿಲ್ ಮ್ಯಾಲ ಹೋದ್ರೆ ಕಾಣಿಸ್ತದ. ನವದಗಿರಿ ಅಲ್ಲಿಗೆ ಹೋಗೋರು. ಅವ್ರು ತಂದಿದ್ರು ರಾಮಚಂದ್ರ ಅಂಥೇಳಿ ಅವರು. ಅಂದ್ರೆ ಗುಡ್ಡ ಪೂರ ಸಿಗ್ತದ್ರಿ. ನಿಮ್ಮ ಮುಂದೆ ಈಟೆ ಸಿಗ್ಬೇಕಾದ್ರೆ ಯಾಕ್ರಿ ಹೌದು ಈಗ ಇಂಥ ಮಾರ್ದಾಗ ಇಷ್ಟು ಕಟ್ಟಿ ಎಲ್ಲಿ ಹೋದ್ರು ಬಾ ಅಂತಂದ್ರೆ ಅವ್ರು ಹೊಂಟ್ರ ಮಾಡತ್ತಾರ ಪ್ರಯತ್ನ ಮಾಡತ್ತಾರ. ಎಲ್ಲರೂ ಕಲ್ತು ಮಾಡ್ಕೊತ ಹೋಗ್ತೇವೆ ಅಂದ್ರೆ ಎಲ್ಲರಿಗೂ ಜನರಿಗೆ ಗೊತ್ತಾಯ್ತು. ಅವಾಗ ಹಾದಿ ಹಿಡ್ದಾರ. ಮಂತ್ರಿಗಳಿದ್ರು ಮಮ್ಮ ಏನು ಡೆವಲಪ್ಮೆಂಟ್ ಮಾಡಬೇಕಾಗಿತ್ತು. ಇದಕ್ಕೆ ಡೆವಲಪ್ಮೆಂಟ್ ಮಾಡಿಲ್ಲ. ಈ ಕಡೆ ಬರ್ರಿ. ನಾನಿಂದು ಬೀದರ್ ನಗರದ ಬಹಮನಿ ಅರಸರ ಕೋಟೆಯ ಒಳಗೆ ಇದ್ದೇನೆ. ಈಗ ನನಗೆ ಕಾಣ್ತಾ ಇರೋದು ಇದು ಒಂದು ಕೆರೆ. ಈ ಕೆರೆಯನ್ನು ಸ್ಥಳೀಯರು ಬೊಮ್ಮಗಂಡೇಶ್ವರೇ ಇದನ್ನು ಕಟ್ಟಿಸಿದರು ಅಂಥೇಳಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿನ ಜನ ಹೇಳ್ತಾರೆ. ಆಮೇಲೆ ಇದೇ ಕೋಟೆಯಲ್ಲಿ ಇದೇ ಕೆರೆಯಲ್ಲಿ ಬೊಮ್ಮಗೊಂಡೇಶ್ವರರ ಸಮಾಧಿ ಇತ್ತು ಅಂಥೇಳಿ ಭಾಳ ಜನ ನಮಗೆ ತೋರಿಸ್ತಾರೆ. ಈಗ ಅದನ್ನು ನೋಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ.
ಕಾರಣ ಇಲ್ಲೇ ನೀರಿನ ಮಟ್ಟ ಹೆಚ್ಚಾಗಿದೆ, ಆಮೇಲೆ ಗಿಡಗಂಟಿಗಳು ಎಲ್ಲ ಬೆಳೆದು ಬಿಟ್ಟಿವೆ. ಹೀಗಾಗಿ ಮೂಲತಃ ಬೊಮ್ಮಗೊಂಡೇಶ್ವರ ಯಾರು ಬೀದರ್ ಜಿಲ್ಲೆಯ ಅಥವಾ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧವಾದ ಮತ್ತು ಪ್ರಾಚೀನವಾದ ಒಬ್ಬ ದೇವತೆ ಅಂದರೆ ಬೊಮ್ಮಗೊಂಡೇಶ್ವರ. ಈ ಬೊಮ್ಮಗೊಂಡೇಶ್ವರ ಅವನ ಕಾರಣದಿಂದ ಇಲ್ಲಿ ಕೆರೆ ಆಯಿತು ಅನ್ನೋದಂತೂ ನಾವು ಕೇಳ್ತೇವೆ. ಸ್ಥಳೀಯ ಕಥೆಗಳ ಪ್ರಕಾರ ಬೊಮ್ಮಗೊಂಡೇಶ್ವರರು ಇಲ್ಲಿ ಕುರಿ ಕಾಯುವ ಸಮಯದಲ್ಲಿ ಬಹಮನಿ ಅರಸರ ಸುಲ್ತಾನರ ಸೇವಕರು ಇಲ್ಲಿ ನೀರಿಗಾಗಿ ಅಲೆಯುವಾಗ ಎಲ್ಲೂ ನೀರು ಸಿಗದೇ ಇದ್ದ ಕಾರಣದಿಂದ ಇಲ್ಲಿ ಕುರಿ ಕಾಯುತ್ತಾ ಕುಳಿತಿರುವ ಒಬ್ಬ ಕುರುಬನನ್ನು ಅವರು ಕೇಳ್ತಾರೆ, ಇಲ್ಲಿ ನೀರು ಎಲ್ಲಿ ಅಂಥೇಳಿ. ಆಗ ಅವನು ಹೇಳೋದಂದರೆ, ನಾನೇನು ಕಲ್ಲಿನ ಮೇಲೆ ಕೂತೀನಿ ಅದರ ಕೆಳಗಡೆ ನೀರಿನ ಸರಿಯದೆ, ನಿಮಗೆ ತಾಕತ್ತಿದ್ದರೆ ಇದನ್ನು ಸರಿಸಿ ನಿಮಗೆ ಬೇಕಾದಷ್ಟು ನೀರು ಸಿಗುತ್ತದೆ ಅಂತ ಹೇಳ್ಕೊಂಡು ಅವ್ರಿಗೆ ಕೊಡ್ತಾನೆ. ಆ ಸರ್ದಾರರು ಇವನೊಬ್ಬ ಹುಚ್ಚ ಅಂತಾರೆ. ಯಾಕಂದರೆ ಇಷ್ಟು ದೊಡ್ಡ ಕಲ್ಲನ್ನು ಸರಿಸಿಕೊಂಡು ನಾವು ನೀರು ತೊಗೊಳ್ಳೋದು ಅಂದರೆ ಮೂರ್ಖ ಇವನು ಅಂತ ಹೇಳ್ಕೊಂಡು ಮೊದಲು ಇವನಿಗೆ ಹೇಳಾಯಿಸ್ತಾರೆ. ಆಮೇಲೆ ಬಂದು ಅವರಿಗೆ ನೀರು ಬೇಕಾಗಿರ್ತದೆ ಯಾವುದೇ ಕಂಡೀಷನ್ದಿಂದ. ಮತ್ತು ಈ ಬೊಮ್ಮಗೊಂಡೇಶ್ವರನ ಮಾತನ್ನು ನಂಬಿ ಎಲ್ಲರೂ ಬಂದು ಅಲ್ಲಿ ಇರುವಂಥ ದೊಡ್ಡ ಕಲ್ಲನ್ನು ಅದು ಎಳೆದು ತರ್ತಾರೆ. ಎಳೆದು ತಂದ ಮೇಲೆ ಅದರ ಕೆಳಗೆ ಒಂದು ದೊಡ್ಡ ನೀರಿನ ಬುಗ್ಗೆ ಹೊರಗೆ ಬರ್ತದೆ, ಜಲಧಾರೆಯಾಗಿ ಹರಿತದೆ. ಆ ಜಲಧಾರೆಯಾಗಿ ಹರಿದ ನೀರೇ ಇದು ಎಂದು ಸ್ಥಳೀಯರು ನಮಗೆ ಹೇಳ್ತಾರೆ. ಇದಕ್ಕೆ ಐತಿಹಾಸಿಕ ದಾಖಲೆಗಳನ್ನು ನಾವು ಹುಡುಕ್ತಾ ಹೋದರೆ ನಮಗೆ ಐತಿಹಾಸಿಕ ದಾಖಲೆಗಳ ಕೊರತೆ ಇದೆ. ಆದ್ದರಿಂದ ಈಗ ಇಂಥ ಒಬ್ಬ ಮಹಾನ್ ವ್ಯಕ್ತಿ ದಕ್ಷಿಣ ಭಾರತದಲ್ಲಿ ದಿಲ್ಲಿಯ ಸುಲ್ತಾನರ ಒಂದು ದೊಡ್ಡ ಪ್ರಸಿದ್ಧಿಯ ಮಧ್ಯದಲ್ಲಿ 1344ರಲ್ಲಿ ಈ ಭಾಗವನ್ನು ನೋಡಿಕೊಳ್ಳಲಿಕ್ಕೆ ಹಸನ್ ಗಂಗು ಬಹಮನಿ ಎಂಬ ಒಬ್ಬ ಶೂರನನ್ನು ನೇಮಿಸ್ತಾರೆ ದಿಲ್ಲಿ ಸುಲ್ತಾನರು. ಅದರ ಪ್ರಕಾರ ಅವನು ಬಂದು ಇಲ್ಲೇ ತನ್ನ ಕೆಲಸ ಮಾಡ್ತಾ ಇರುವಾಗ 1347ರಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಕೋಟೆಯನ್ನು ಕಟ್ಟಿ ಅದನ್ನು ರಾಜಧಾನಿಯಾಗಿ ಅವರು ಆಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. 1347ರಿಂದ 1422ರವರೆಗೆ ಗುಲ್ಬರ್ಗಾವನ್ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇವರು ರಾಜ್ಯ ಆಳ್ತಾರೆ. ಆದರೆ ಆಗ ಬಲಿಷ್ಠರಿದ್ದಂಥ ವಿಜಯನಗರ ಸಾಮ್ರಾಜ್ಯದ ಸಂಗಮ ವಂಶದ ಅರಸರ ಒಂದು ಬಲಾಢ್ಯತನದಿಂದ ಇವರಿಗೆ ಆಗಾಗ ಇವರ ರಾಜ್ಯದ ಮೇಲೆ ಆಕ್ರಮಣವಾಗುತ್ತಿರುವಂಥ ಅದಕ್ಕಾಗಿ ನಮ್ಮ ರಾಜಧಾನಿಯನ್ನು ಕಬಳಿಸಿದರೆ ನಮ್ಮ ರಾಜ್ಯ ಹೊರಟು ಹೋಗುತ್ತದೆ ಎಂಬ ಭೀತಿಯಿಂದ ಬಹಮನಿ ಅರಸರು ತಮ್ಮ ಗುಲ್ಬರ್ಗಾ ರಾಜಧಾನಿಯನ್ನು ಉತ್ತರಕ್ಕೆ ಸ್ಥಳಾಂತರಿಸುವ ಸಮಯದಲ್ಲಿ ಈ ಘಟನೆ ನಡೆದಿದೆ ಅಂಥೇಳಿ ನಮಗನಿಸ್ತದೆ. ಅವರು ಬೀದರ್ದಲ್ಲಿ ಬಂದು ಬೀದರ್ ಕೋಟೆಯನ್ನು ಕಟ್ಟಿಸಿ 1422ರಿಂದ 1528ರವರೆಗೆ ರಾಜ್ಯವಾಳಿತರು ಅನ್ನೋದು ಐತಿಹಾಸಿಕ ದಾಖಲೆಗಳಿವೆ. ಆ ದಾಖಲೆಗಳ ಪ್ರಕಾರ ನೋಡಿದರೆ ಅದೇ ಸಮಯದಲ್ಲಿ ಸ್ಥಳೀಯ ಪುರಾಣಗಳು, ಸ್ಥಳೀಯ ಕಥೆಗಳು ಬೊಮ್ಮಗೊಂಡನ ಇದ್ದ ಅನ್ನೋದನ್ನೇ ಹೇಳ್ತವೆ. ಆದರೆ ಐತಿಹಾಸಿಕ ದಾಖಲೆಗಳು ನಮ್ಮಲ್ಲಿ ಇಲ್ಲ. ಒಂದು ಯಾವುದೇ ಲೇಖನಗಳೂ ಇಲ್ಲ ಇಲ್ಲಿ. ಇವತ್ತು ನಾನು ಇಲ್ಲಿ ಬಂದು ನಿಂತಿದ್ದೇವೆ. ಇವತ್ತೂ ಕೂಡ ಈ ಕೆರೆ ಅನಾಥವಾಗಿದೆ. ಇದರಲ್ಲಿ ಯಾವುದೂ ರೀತಿಯಿಂದ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ, ಯಾಕಂದರೆ ಈ ಪ್ರದೇಶ ಈಗ ಕೇಂದ್ರ ಸರ್ಕಾರದ ಪ್ರಾಚ್ಯವಸ್ತು ಇಲಾಖೆಗೆ ಸೇರಿಕೊಂಡಿದೆ. ಆದರೆ ಅದರ ಅಧಿಕಾರಿಗಳು ಇವತ್ತು ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದಾರೆ. ಇದಕ್ಕೆ ಕೆರೆಗೆ ಬರಲಿಕ್ಕೆ ನಮಗೆ ನೇರವಾದಂಥ ಒಂದು ರಸ್ತೆ ಕೂಡ ಸರಿಯಾಗಿಲ್ಲ. ಹೀಗಾಗಿ ಈ ಕೇಂದ್ರ ಸರ್ಕಾರದವರು ಇದನ್ನು ಅಭಿವೃದ್ಧಿಪಡಿಸಬೇಕು. ಬೊಮ್ಮಗೊಂಡೇಶ್ವರರ ಒಂದು ಪ್ರಯತ್ನದಿಂದ, ಅವರ ಹೆಸರಿನಿಂದ ಈ ಭಾಗದ ಕುರುಬರಿಗೆ ಎಷ್ಟೇ ಮೀಸಲಾತಿ ಸಿಕ್ಕಿದೆ ಇವತ್ತು. ಅದನ್ನು ಜನ ಮರೆತು ಬಿಟ್ಟಿದ್ದಾರೆ. ಮತ್ತು
ಈಗ ಬೊಮ್ಮಗುಂಡೇಶ್ವರನ ಸಮಾಧಿಯು ನೀರಿನಲ್ಲಿ ಮುಳುಗಿ ಹೋಗ್ತಾ ಇದೆ. ಕೇಂದ್ರ ಸರ್ಕಾರದವರೇ ಅದನ್ನು ಕಟ್ಟಿಸಿ ಅದನ್ನು ದೊಡ್ಡ ಪ್ರಮಾಣದಲ್ಲಿ ಸ್ಮಾರಕವಾಗಿ ನಿರ್ಮಾಣ ಮಾಡಲಿ ಅನ್ನುವಂಥದ್ದು ನನ್ನ ವಿಚಾರ. ಆಮೇಲೆ ಇಲ್ಲಿ ಪ್ರಾಚ್ಯವಸ್ತು ಇಲಾಖೆಗೆ ಸೇರಿದ್ದರಿಂದ ಇಲ್ಲಿ ಬೊಮ್ಮಗುಂಡೇಶ್ವರನ ಸ್ಮಾರಕವನ್ನು ತಯಾರು ಮಾಡಲಿಕ್ಕೆ ಸರ್ಕಾರದವರು ತಯಾರಿ ಇಲ್ಲದ ಕಾರಣ ಈಗ ಈ ಕೋಟೆಯ ಹೊರಗಡೆಗೆ ಯಾವ ಸ್ಥಳದಲ್ಲಿ ಕೊಟ್ಟಿದ್ದಾರೆಪ್ಪ ಅದು ಜಾಗ? ನವದಗಿರಿ ಬೊಮ್ಮಗುಂಡೇಶ್ವರ ಬೆಟ್ಟ ಅಲ್ಲಿ ಒಂದು ಸ್ಥಳ ಕೊಟ್ಟಿದ್ದಾರೆ. ಆ ಸ್ಥಳಕ್ಕೆ ನಾನು ಇಲ್ಲಿಂದ ಆ ಸ್ಥಳಕ್ಕೆ ಹೋಗ್ತೇವೆ. ಹೋಗಿ ಅಲ್ಲಿ ಪರಿಸ್ಥಿತಿ ಏನಿದೆ ಅನ್ನೋದಂತನೂ ವಿವರಣೆ ಮಾಡ್ತೇವೆ. ಈಗ ಸ್ಥಳೀಯರು ಭೀಮ್ಶಿ ಮಲ್ಕಾಪುರೆ ನಮ್ಮ ಇದ್ದಾರೆ. ಆಮೇಲೆ ಲೋಕೇಶ್ ಗೊಂಡ ಸಮಾಜದ ಅಧ್ಯಕ್ಷರಿದ್ದಾರೆ. ಮಾರುತಿ ಪೂಜಾರಿ ಗಾದ್ಗಿ. ಆಮೇಲೆ ಮೂಲವಾಗಿ ನೋಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ತಮ್ಮ ಹನುಮಂತವಾಡಿಯ ಹನುಮಂತ ಪೂಜಾರಿಗಳಿದ್ದಾರೆ. ಮತ್ತು ಉಚ್ಚಾ ಗ್ರಾಮದಲ್ಲಿರುವಂಥ ಬೀರದೇವರ ಒಂದು ಸನ್ನಿಧಿಯ ಪೀಠಾಧಿಪತಿಗಳಾದಂಥ ಗೋಪಾಲ್ ಪೂಜಾರಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಆಮೇಲೆ ಗುಂಡಪ್ಪ ಹನುಮಂತವಾಡಿ ಇವರು ಕೂಡ ಇಲ್ಲಿ ಸಮಾಜದ ಬಹಳ ಮುಖಂಡರು. ಇವರೆಲ್ಲರ ಜೊತೆಗೆ ನಾನು ಇಲ್ಲಿ ಬಂದಿದ್ದೀನಿ. ಅವರಿಗೆ ಕೇಳ್ತೀನಿ, ಈಗ ಇದು ಇದೇ ರೀತಿಯಿಂದ ಹಾಳಾಗಲಿಕ್ಕೆ ಅಥವಾ ಬೇಜಿಮ್ಮೆದಾರಿಯಿಂದ ಇದನ್ನು ಬಿಟ್ಟಿದ್ದಕ್ಕೆ ಕಾರಣ ಏನಂತೀರಿ? ಕಾರಣ ಏನಂದರೆ ಸರ್, ನಮ್ಮಲ್ಲಿ ಧರ್ಮ ಪ್ರಚಾರಕರ ಕೊರತೆ ಇದೆ. ಆಮೇಲೆ ಅನೇಕ ಅಂದರೆ ಮಾಣಿಕರಾವ್ ಫುಲೇಕರ್ ಅಂತ 1975ದಾಗ ಅವರು MLA ಇದ್ದರು, 2 ಸಲ MLC ಇದ್ದರು. ಅವರು ಅವ್ರ ತಂದೆಯವರು ರಾಮಚಂದ್ರ ಅಂತೇಳಿ ಪ್ರತಿ ವರ್ಷ ಇಲ್ಲಿ ಹಬ್ಬ ಮತ್ತು ಜಾತ್ರೆ ಮಾಡ್ತಿದ್ರು. ಆಮೇಲೆ ಇದು ಕೇಂದ್ರ ಸರ್ಕಾರದವರು ನಮಗೆ ಜಾತ್ರೆ ಮಾಡೋಕೆ ಪರ್ಮಿಷನ್ ಕೊಡ್ಲಿಕ್ಕೆ ಭಾಳ ಲೇಟ್ ಮಾಡ್ತಾಯಿದ್ರು. ಅದರಿಂದ ಇನ್ನೇನು ಮಾಡೋಕಪ್ಪ ಅಂತ ಚಿಂತೆ ಮಾಡಿ ಎಲ್ಲ ಚಿದ್ರಿ ನಾಗಪ್ಪ ಅಂತವರು, ಅನೇಕ ವಿಠ್ಠಲರು ತಂದೆಯವರು, ನರಸಪ್ಪ ಅಂಥೇಳಿ ಫುಲೇಕರ್ ಅವರೆಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡಿ ಇಲ್ಲೇ ಏನಪ್ಪ ಎಲ್ಲರೂ ಈ ಬೊಮ್ಮಗುಂಡೇಶ್ವರ ಕೆರೆಯಲ್ಲಿ ಮುಳುಗಿ ಮೈ ತುಂಬ ಭಂಡಾರ ಹಚ್ಕೊಂಡು ಇಲ್ಲಿಂದು ಕೆಲವೊಂದು ಮೂರ್ತಿಗಳು, ಒಂದು ಮೂರ್ತಿ ಅಂತೂ ಸಮಾಧಿ ಹತ್ತಿರ ಇದೆ, ಕೆಲವೊಂದು ಮೂರ್ತಿಗಳು ಏನಪ್ಪ ಎತ್ತಿಗೆ ಹೊತ್ಕೊಂಡು ಹಸಿ ಉಟ್ಕೊಂಡು ಹಾಗೆ ಬೊಮ್ಮಗುಂಡೇಶ್ವರ ಅಂದ್ಕೊಂಡು ಅಲ್ಲಿ ಬೆಟ್ಟ ಬಲ್ಕ್ ಹೋಗಿ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅಲ್ಲಿನೂ ಕೂಡ ನಾನೇ ಅಂಥೇಳಿ ಇದೇನು ಮುಖಂಡರಲ್ಲಿ ಒಕ್ಕಟ್ಟಿಲ್ಲ ಮತ್ತು ಅವ್ರ ಮೇಲೆ ಅಭಿಮಾನ ಇಲ್ಲದ ಕಾರಣ ಕೊರತೆ ಇರೋದ್ರಿಂದ ಅಲ್ಲಿನೂ ಕೂಡ ಏನು ಕೆಲಸ ಆಗಬೇಕಾಗಿತ್ತು ಆಗಿಲ್ಲ. ಗುಡಿನೂ ಆಗಿಲ್ಲ, ಯಾವ ಮಂಟಪನೂ ಕೂಡ ಆಗಿಲ್ಲ. ಕೆಲವರು MLAಗಳು ಜುಲ್ಫಿಕರ್ ಹಾಸಿಮೆ ಅಂಥೇಳಿ 4.5 ಲಕ್ಷ ಕೊಟ್ಟಿದ್ರು. ಅದು 4 ಕಂಬ ದೊಡ್ಡ ಮಂಟಪ ಮಾಡ್ಬೇಕಂಥೇಳಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅವಾಗೂ ಕೂಡ ಕಚ್ಚಲಾಡಿ ಅವ್ರು ಮಾಡಿದ್ರೆ ಅವ್ರ ಹೆಸರು ಆಗ್ತದೆ, ನಾ ಮಾಡಿಬಿಡ್ಬಾರ್ದು ಅಂತೀವ ಅಮ್ಮವ. ಇವನು ಮಾಡಿದ್ರೆ ಅವನ ಹೆಸರು ಬರ್ತದೆ, ನನ್ನ ಹೆಸರು ಅಂತ ಇವರು ಭಿನ್ನಾಭಿಪ್ರಾಯ ಮಾಡ್ಕೊಂಡು ಅದು ಅಲ್ಲೇ ನಿಂತುಬಿಟ್ಟಿದೆ. ಈಗ ನಾವು ಅಲ್ಲಿಗೆ ಹೋಗೋಣ ಅಂತ. ಇದಕ್ಕೆ ಪ್ರಮುಖವಾಗಿ ನಾವು ಹೇಳಬೇಕಾದ್ರೆ ಇದ್ರ ಪ್ರಚಾರ ಅಂದರೆ ಚಿದ್ರಿ ನಾಗಪ್ಪ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ಅವರು ಪ್ರತಿಯೊಂದು ಊರಿಗೆ ಹೋಗಿ ಪೊಲೀಸರು ನೋಡಿದ್ರೆ ಜನರ ಅಂಜ್ತಾರೆ ಅಂಥೇಳಿ ಡ್ರೆಸ್ಗಳು ಒಂದು ಬ್ಯಾಗಿನ ಹಾಕ್ಕೊಂಡು ಹೋಗಿ ನಾನು ಗೋಂಡ್ ಸಮಾಜದವನು, ನನಗೆ ಬೊಮ್ಮಗುಂಡೇಶ್ವರ ಪ್ರತ್ಯಕ್ಷ ಆಗಿದ್ದಾರೆ, ಅವ್ರದ್ದು ಕತೆ ಹೇಳ್ತೀನಿ, ಅವ್ರ ಪವಾಡ ಹೇಳ್ತೀನಿ ಬರ್ರಿ ಅಂತೇಳಿ ಕೂಡಿಸ್ಕೊಂಡು ಹೇಳಿ ಸುಮಾರು 350-60 ಹಳ್ಳಿಗಳಲ್ಲಿ ಅವರು ಮೂರ್ತಿ ಸ್ಥಾಪನೆ ಮಾಡಿ, ಅಂದರೆ ಬೊಮ್ಮಗುಂಡೇಶ್ವರ ಮೂರ್ತಿ ಸ್ಥಾಪನೆ ಮಾಡಿ ಒಂದು 50 ಹಳ್ಳಿಗಾದರೂ ಈಗ ಬೊಮ್ಮಗುಂಡೇಶ್ವರ ಗುಡಿಗಳಿದೆ. ಕೆಲವು ಕಡೆ ಗುರುಗಳೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ರು ಚೆನ್ನಾಗಿ. ಪ್ರತಿಯೊಂದು ಹಳ್ಳಿಯಲ್ಲಿ ಬೀಸಿನ ಕಲ್ಲು ಅಥವಾ ಹಂತಿ ಪದ ಇದೆಲ್ಲ ಬೊಮ್ಮಗುಂಡೇಶ್ವರ ಕತೆ ಹೇಳೋದು. ಪಾವಲಿ ಇಲ್ಲಿ ಸೋಲ್ಪುರದ ಮನ್ನ ಬೀರೇಶ್ವರದ ಜಾತ್ರೆ ಆಯಿತು, ಅಲ್ಲಿನೂ ಕೂಡ ಬೊಮ್ಮಗುಂಡೇಶ್ವರದ ಕತೆ ಭಾಳ ಚೆನ್ನಾಗಿ ಪಾವಲಿ ಪದ ಹಾಡಿದ್ರು. ಬೀಸಕಲ್ಲಿ ಮೇಲೆ ಬೊಮ್ಮಗುಂಡೇಶ್ವರ ಕತೆ ಹೇಳಿದ್ರು. ಈ ರೀತಿ ಎಲ್ಲ ಹಳ್ಳಿಯಲ್ಲಿ ಹೆಣ್ಮಕ್ಳು ದೊಡ್ಡದವ್ರು ವರದರೆಲ್ಲ ಹೇಳ್ತಾರೆ ಕತೆ. ಆದರೆ ಇದು ಪ್ರತ್ಯಕ್ಷವಾಗಿ ನಮ್ಮದು ಸತ್ಯಾಂಶ ಹೊರಗೆ ಬರಬೇಕಾದ್ರೆ ಸುಲ್ತಾನ್ ಸುರಳಿ ಅಂಥೇಳಿ ಒಂದು ಮೋಡಿ ಲಿಖಿಯಲ್ಲಿ ಇವ್ರದ್ದು ಚರಿತ್ರೆ ಇದೆ. ಇವತ್ತಿಗೂ ಇದೆ. ಅದು ಮೋಡಿ ಅಂದರೆ ಸಂಕಳಿ ಇರ್ತದೆ ಬಾಬಾ ಅದು. ಆಮೇಲೆ ಉರ್ದುದಲ್ಲಿದೆ, ನನಗೆ ಉರ್ದು ಬರ್ತದೆ, ಅವ್ರದ್ದು ಇತಿಹಾಸ ಬರ್ತದೆ. ಆಯ್ತು, ನಾವು ತರ್ಜುಮೆ ಮಾಡಿಲ್ಲ ನಾವು. ಹೀಗಾಗಿ ಈ ಬೊಮ್ಮಗುಂಡೇಶ್ವರದು ಲಿಖಿತ ರೂಪದಲ್ಲಾಗಲಿ ಅಥವಾ ವಿಚಾರವಾಗಲಿ ನಾವು ಎಷ್ಟು ಪ್ರಗತಿ ಮಾಡಬೇಕಾಗಿತ್ತು ನಾವು ಮಾಡಿಲ್ಲ. ಯಾರು ಫುಲ್ ಟೈಮ್ ವರ್ಕರ್ಸ್ ಇಲ್ಲ ನಮ್ಮಲ್ಲಿ.
ಆಯ್ತು ಇನ್ನು ದಾನಿಗಳು ಇದ್ದಾರೆ. ಆದರೆ ಒಳ್ಳೆ ರೀತಿಯಿಂದ ಸಮಾಜಕ್ಕಾಗಿ ಇದನ್ನು ಮಾಡೇ ತೀರ್ತೀನಿ ಜಿದ್ದು ಹೊಡೆದು ಅಂತಕ್ಕಂಥ ಒಬ್ಬರಿಬ್ಬರು ಇದ್ದಾರೆ. ಈಗ ಲೋಕೇಶ್ವರ್ ಅಂತವರು ಬೇರೆ ಇದ್ದಾರೆ. ಆದರೆ ಅವರಿಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಅವರಿಗೆ ಯಾವುದೇ ರೀತಿಯಿಂದ ಏನಪ್ಪ ಅಂದ್ರೆ ಸಹಾಯ ಸಹಕಾರ, ಹಣದ ಸಹಾಯ ಮತ್ತೊಂದು ಇರ್ಲಾಕ ಹಿಂಗೆ ಇಂಥದ್ದು ಯಾವುದೂ ಮಾಡ್ತಾ ಇಲ್ಲ. ಆದ್ದರಿಂದ ಈ ಹಿಂದೆ ಬೀಳಬೇಕಾದ್ರೆ ನಾವೇ ಕಾರಣ, ನಮ್ಮ ಲೀಡರ್ಗಳೇ ಕಾರಣ ಅಂತ ನಾನು ಘಂಟಾಕೋಶ ಹೇಳ್ತಿದ್ದೀನಿ. ಇದ್ರಿಗೇನು ಸಮಸ್ಯೆ ಇಲ್ಲ. ಈ ಬೊಮ್ಮಗೊಂಡೇಶ್ವರನ ಪ್ರಚಾರ ಯಾಕೆ ಹಿಂದೆ ಉಳಿತು ಅನ್ನೋದ್ರ ಬಗ್ಗೆ ಲೋಕೇಶ್ ಅವರು ತಾವು ಏನಿದ್ದೀರಿ ಅಂತೇಳಿ ಹೇಳ್ಕೊಂಡು ಹೇಳಿ. ಸರ್, ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಬೀದರ್ ಜಿಲ್ಲಾಧ್ಯಕ್ಷರು ಹಾಗೂ ಜೊತೆಯಲ್ಲಿ ಗೊಂಡ ಸಮಾಜದ ಒಬ್ಬ ಸೇವಕ, ಜಿಲ್ಲಾಧ್ಯಕ್ಷ. ಬೊಮ್ಮಗೊಂಡೇಶ್ವರ ಅವರ ಜೀವನದ ಬಗ್ಗೆ ಯಾಕೆ ಹಿಂದುಳಿತು ಅಂತ ಇವಾಗಲೇ ನಮ್ಮ ಹಿರಿಯರಾದಂಥ ಶ್ರೀ ಭೀಮಸಿಂಗ್ ಮಾಮ ಮಲ್ಕಾಪುರವರು ನಿಮಗೆ ಭಾಳಷ್ಟು ಒಂದು ಹಿಡ್ಕೊಂಡು ಜಡ್ ತನಕ ಸಂಪೂರ್ಣವಾಗಿ ಏನು ಸಮಸ್ಯೆ ಇದೆ, ಏನು ಕೊರತೆ ಇದೆ ಅದನ್ನೆಲ್ಲ ಹೇಳಿಬಿಟ್ರು. ಸಮಾಜದಲ್ಲಿ ಏನಾದರೂ ಒಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನಮ್ಮೂರೇ ಏನಪ್ಪ ಅಂದ್ರೆ ಅದಕ್ಕೆ ಮಾಡೋರಿಗೂ ಮಾಡಿಬಿಡಲ್ಲ, ತಾನೂ ಮಾಡಲ್ಲ. ಏನಾದರೂ ಅಲ್ಲಿ ಇಲ್ಲಿ ಏನಪ್ಪ ಅಂದ್ರೆ ಅಲ್ಪ ಸ್ವಲ್ಪ ಹೆಲ್ಪ್ ತೊಗೊಂಡು ಮಾಡಿದ್ರೆ ಅದಕ್ಕೆ ಅಪಪ್ರಚಾರ ಮಾಡೋದು, ಅಷ್ಟು ಇದು ಮಾಡಿದ್ನು, ಇಷ್ಟು ಇದು ಮಾಡಿದ್ನು, ಹಂಗೆ ಹಂಗೆ ಅಂತ. ಅದಕ್ಕೆ ಇದಕ್ಕೇನಪ್ಪ ಅಂದ್ರೆ ನಾವು ಕಳೆದ ಒಂದು 2 ಸರ್ತಿ ಇಲ್ಲಿ ಏನಪ್ಪ ಅಂದ್ರೆ ಈ ಭಾಗಕ್ಕೆ ವಿಸಿಟ್ ಮಾಡಿ ಇದಕ್ಕೆಲ್ಲ ನೋಡಿ ಏನಾದರೂ ಮಾಡ್ಬೇಕಂಥೇಳಿ DC ಅವ್ರಿಗೆ ಒಂದು ಸರ್ತಿ ಏನಪ್ಪ ಜಿಲ್ಲಾಧಿಕಾರಿಗಳು ಏನಪ್ಪ ಒಂದು ಸರ್ತಿ ಮನವಿ ಪತ್ರನೂ ಕೊಟ್ಟಿವಿ. ಬೀದರ್ ಕೋಟೆ ಒಳಗಡೆ ಮಹಾತ್ಮ ಬೊಮ್ಮಗೊಂಡೇಶ್ವರ ಕೆರೆ ಇದೆ ಸರ್, ಅದಕ್ಕೇನಪ್ಪ ಡೆವಲಪ್ಮೆಂಟ್ ಮಾಡಬೇಕು ಸ್ವಲ್ಪ ಎಲ್ಲ ಅಂಥೇಳಿ. ಅವರು ಏನಪ್ಪ ಅಂದ್ರೆ ಅನ್ಕೇರ್ಲೆಸ್ ಮಾಡಿದ್ರು. ಅದು ನಾವು ಭಾಳಷ್ಟು ಪ್ರಯತ್ನ ಪಟ್ಟಿವಿ. ಅದ್ರ ನಂಬರ್ ಏನಪ್ಪ ಅಂದ್ರೆ ಸಹಕಾರ ಮಾಡಲಿಲ್ಲ. ಅದಕ್ಕೆ ನಾವು ಏನಪ್ಪ ಅಂದ್ರೆ ನಮ್ಮಿಂದ ಅದು ಆದರೂ ಮಾಡಲಿಕ್ಕಾಗಲ್ಲ. ಮತ್ತೊಂದು ಕೆಲಸ ನಮ್ಮ ಕೈಯಲ್ಲೇ ಇದೆ. ಮಹಾತ್ಮ ಬೊಮ್ಮಗೊಂಡೇಶ್ವರ ಭಾವಚಿತ್ರಗಳನ್ನು ತಯಾರು ಮಾಡಿ ಇಡೀ ಜಿಲ್ಲೆದಂತೆ ಕಳೆದ 500 ಹಳ್ಳಿಗಳಿಗೆ ಏನಪ್ಪ ಅಂದ್ರೆ ಹಳ್ಳಿ ಓಡಾಡಿ ಮಹಾತ್ಮ ಬೊಮ್ಮಗೊಂಡೇಶ್ವರ ಬಗ್ಗೆ ಪ್ರಚಾರನ ಮಾಡುವ ಮೂಲಕ ಏನಪ್ಪ ಅಂದ್ರೆ ಪ್ರತಿಯೊಂದು ಮದುವೆಗಳಲ್ಲಿರಲು, ಮನೆ ಹಬ್ಬನಿರಲು, ಪ್ರತಿಯೊಂದು ಏನೇ ಇದ್ದರೂ ಸಹಿತ ಮಹಾತ್ಮ ಬೊಮ್ಮಗೊಂಡೇಶ್ವರ ನಾವು ಫೋಟೋ ಕೊಡೋ ಮೂಲಕ ಅವ್ರನ್ನೇನಪ್ಪ ಅಂದ್ರೆ ಇಡೀ ಜಿಲ್ಲೆದಂತೆ ಮೊದಲು ಗೊತ್ತಿದ್ದರು. ಮತ್ತೇನಪ್ಪ ಅಂದ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಹೊಸ ಪೀಳಿಗೆಗಳಿಗೆ ಸ್ವಲ್ಪ ಬೊಮ್ಮಗೊಂಡೇಶ್ವರ ಬಗ್ಗೆ ಇದಿರಲಿಲ್ಲ. ಅದಕ್ಕೆ ನಾವೇನಪ್ಪ ಅಂದ್ರೆ ಎಲ್ಲೇ ಹೋದರೂ ಪ್ರತಿಯೊಂದು ಗ್ರಾಮಕ್ಕೆ ಹೋದರೂ 5 ನಿಮಿಷ ಕೂತ್ಕೊಂಡು ನಮ್ಮ ತಾಯಂದಿರಿರಲಿ, ಹಿರುಗಳಿರಲಿ, ಯಾರೇ ಇದ್ದರು ಯುವಕರಿಗೆಲ್ಲ ಕೂಡಿಸ್ಕೊಂಡು ಮಹಾತ್ಮ ಬೊಮ್ಮಗೊಂಡೇಶ್ವರಿಂದ ನಮ್ಗೆ ಸಿಕ್ಕಿರ್ತದೆ ಅಷ್ಟು ಗೊಂಡ. ಮತ್ತು ಅವರೇನಪ್ಪ ಅಂದ್ರೆ ನಮ್ಮ ಧರ್ಮದ ಗುರುಗಳು ಅಂತಕ್ಕಂಥ ಈ ಇಡೀ ಜಿಲ್ಲೆದಂತೆ ನಾವೆಲ್ಲ ಹೇಳ್ತಾ ಇದ್ದೀವಿ. ಅದಕ್ಕೆಲ್ಲ ನಮ್ಮದು ಮಾರ್ಗದರ್ಶಕರು ಭೀಮಸಿಂಗ್ ಮಾಮ ಮಲ್ಕಾಪುರ ಭಾಳ ಸರ್ತಿ ಕೂತ್ಕೊಂಡು ಪಾಪ ನಮ್ಮನ್ನೆಲ್ಲ ಹೇಳ್ತಾರೆ. ಪ್ರಥಮದಲ್ಲಿ ಯಾವ ಜಗದ್ಗುರು ರೇವಣಸಿದ್ದೇಶ್ವರನ ಸ್ಮರಿಸಿ ಹಾಗೂ ಬೀರಲಿಂಗೇಶ್ವರನ ಸ್ಮರಿಸುತ್ತಾ ಹಾಗೂ ಬೀರಲಿಂಗೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಮಾಳಿಂಗರಾಯನ ಸ್ಮರಿಸುತ್ತಾ ಇದೇ ಭಾಗದ ಮಾನವ ಕುಲಕ್ಕೆಲ್ಲ ಅವರಿವರ ಅನ್ನದೇ ಕುಲಭೇದ ಅನ್ನದೇ ಭೂಮಿಯಿಂದ ನೀರನ್ನು ತೆಗೆದು ನೀರನ್ನು ಕುಡಿಸಿರ್ತಕ್ಕಂಥ ಯಾವ ಮಹಾತ್ಮ ಬೊಮ್ಮಗೊಂಡೇಶ್ವರ ಕರ್ತೃಗತಿಗೆ ನನ್ನ ಕೋಟಿ ವಂದನೆ ಸಲ್ಲಿಸುತ್ತಾ ಇವತ್ತಿನ ವಿಷಯ ಏನಪ್ಪ ಅಂದರೆ ಬೀದರ್ ಕೋಟೆಯಲ್ಲಿ ಮಹಾತ್ಮ ಬೊಮ್ಮಗೊಂಡೇಶ್ವರ ಮಾಡಿರ್ತಕ್ಕಂಥ ಪವಾಡ ಲೀಲೆಯ ಮೂಲಕವಾಗಿ ಅವ್ರು ಏನು ಮಾಡಿರ್ತಕ್ಕಂಥ ಕಾಯಕ, ಅವ್ರು ಏನು ಜಗಕ್ಕೆ ಸಾರ್ಯಾರ, ಭೂಮಿಯಿಂದ ನೀರನ್ನು ತೆಗೆದು ಹೆಂಗೆ ಕೊಟ್ಟಾರ, ಆ ನೀರು ಸಾಕ್ಷಿದಕ್ಕಾಗಿ ನಾವು ನೋಡಕ್ಕೆ ಬಂದಿದ್ದೇವೆ ಸರ್. ನೀರು ಸಾಕ್ಷಿದಕ್ಕಾಗಿ ನೋಡಕ್ಕೆ ಬಂದಿದ್ದೆವು. ಇದು ಸಾಕ್ಷಿ ಬರುವಂಥ ದಿನಮಾನಗಳಲ್ಲಿ ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರಿವರ ಅನ್ನದೇ ಯಾರಿಗೂ ಜಾತಿ ನೋಡಿಲ್ಲ, ಕುಲ ನೋಡಿಲ್ಲ, ಬಲ ನೋಡಿಲ್ಲ. ಬೀದರ್ ಭಾಗದಲ್ಲಿದ್ದ ಅವರಿವರ ಅದನ್ನೇ ಎಲ್ಲರಿಗೂ ಭೂಮಿಯಿಂದ ನೀರು ಕೊಟ್ಟು ಸಂತೃಪ್ತ ಕೊಟ್ಟಿದ್ದವ್ರು ಮಹಾತ್ಮರು. ಅಂಥ ಮಹಾತ್ಮರದು ಇವತ್ತು ನಾವು ಒಂದು ಖೂನ್ ಉಳಿಸ್ಬೇಕು ಅಂದ್ರೆ ಇವತ್ತು ಒಂದು ಮಹಾತ್ಮರದು ಲೀಲಾ ತಿಳಿಸ್ಬೇಕಪ್ಪ ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಪವಾಡಗಳನ್ನು ತಿಳಿಸ್ಕೊತಾ ಅವ್ರು ಏನೇನು ಕಾಯಕ ಮಾಡ್ಯಾರ ಅವ್ರ ಕಾಯಕವನ್ನು ನಾವು ಮಾಡುತ್ತಾ ಅವ್ರು ಏನು ಮಾಡ್ಯಾರ ಅವ್ರು ಏನು ತಿಳಿಸ್ಕೊಟ್ಟಾರಲ್ಲ ಅದು ನಾವು ಸ್ವಲ್ಪ ಜನಗಳಿಗೆ ಸಾರುತ್ತಾ ಇವತ್ತು ಬರುವಂಥ ದಿನಮಾನಗಳದಾಗ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರದವರಾಗಲಿ ಯಾರೇ ಅದನ್ನು ಈ ಮಹಾತ್ಮ ಬೊಮ್ಮಗೊಂಡೇಶ್ವರ ಕೆರೆ ಕಟ್ಟಡಕವನ್ನು ಎಲ್ಲರೂ ಅದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಕೇಂದ್ರ ಸರ್ಕಾರಕ್ಕೆ ಮನವಿ, ರಾಜ್ಯ ಸರ್ಕಾರಕ್ಕೂ ಮನವಿ ಸರ್. ಯಾಕಪ್ಪ ಅಂದ್ರೆ ಇವತ್ತು ಒಂದು ಮಹಾತ್ಮರು ನೀರು ಕೊಟ್ಟು ಮಹಾತ್ಮರಿಂದಲೇ ನಾವು ಇವತ್ತು ಬೆಳಕಿಗೆ ಬಂದಿದ್ದೆವು. ಗೊಂಡ ಸಮಾಜ ಯಾರದಿಂದ ಈ ಭಾಗದಾಗ ಬೆಳಕಿಗೆ ಬಂದದಂದ್ರೆ ಮಹಾತ್ಮ ಬೊಮ್ಮಗೊಂಡೇಶ್ವರದಿಂದ ಬೆಳಕಿಗೆ ಬಂದಿದೆ. ಇವತ್ತು ಮಹಾತ್ಮ ಬೊಮ್ಮಗೊಂಡೇಶ್ವರದಿಂದ ಬೆಳಕಿಗೆ ಬಂದದ್ದು ಕೂಡ ಅಂಥವ್ರದ್ದೇ ನಾವು ಖೂನ ಉಳಿಸೋಲ್ಲದ್ರೆ ನಾವು ಮಾನವ ಜನ್ಮಕ್ಕೆ ಬಂದು ನಮ್ಮ ಸ್ವಾರ್ಥ ಅಲ್ಲ. ಅದರ ಸಲುವಾಗಿ ಮಹಾತ್ಮ ಬೊಮ್ಮಗೊಂಡೇಶ್ವರದ
ಬರುವಂಥ ದಿನಮಾನಗಳದಾಗ ಕೆರೆ ಕಟ್ಟಡ ಆಗಲಿ ಅವರು ಮಾಡಿರ್ತಕ್ಕಂಥ ಜಾಗ ಪವಾಡ ಸ್ಥಳ ಆಗಲಿ ಅದು ಸ್ಥಳಕ್ಕೆ ಸ್ವಚ್ಛತೆಯನ್ನು ಮಾಡಬೇಕಂತ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಸಮಾಜ ಮುಖಂಡರಿಗೆ ಎಲ್ಲರಿಗೂ ವಿನಂತಿ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಗುರುದೇವ. ಗುಂಡಪ್ಪ ಹನುಮಂತವಾಡಿ, ತಾಲೂಕು ಬಸವನ, ಜಿಲ್ಲಾ ಬೀದರ್. ಹನುಮಂತವಾಡಿಯಲ್ಲಿ ನಮ್ಮೂರಲ್ಲಿ ಈ ಪ್ರೆಸೆಂಟ್ ಪ್ರಗತಿಯಲ್ಲಿದೆ. ಬೊಮ್ಮಗುಂಡೇಶ್ವರ ಮೂರ್ತಿ ಬಿಡ್ಲಿಂಗ ಇದೆ ಹಾಗೂ ಬೀರ್ಲಿಂಗೇಶ್ವರ ಕಟ್ಟಡ ಚಾಲ್ತಿಯಲ್ಲಿದೆ. ಆದ ಕಾರಣ ನಮ್ಮ ಊರಲ್ಲಿ ಒಗ್ಗಟ್ಟಿನ ಕೊರತೆ ಸಲುವಾಗಿ ಅದು ಅರ್ಧಕ್ಕೆ ನಿಂತು ಹೋಗಿದೆ. ಅದು ಮುಂದೆ ರೆಗ್ಯುಲರ್ ಮಾಡಬೇಕಾದ್ರೆ ನಾನು ನೀನು ಅಂತ ಕಚ್ಚಾಡ್ತಾ ಇದ್ದಾರೆ. ಅದರ ಸಲುವಾಗಿ ಯಾವುದೇ ಊರಲ್ಲಿ ಯಾವುದೇ ಬೊಮ್ಮಗುಂಡೇಶ್ವರ ಮೂರ್ತಿ ಆಗಲಿ ಯಾವುದೇ ಪ್ರಗತಿಪರ ಕೆಲಸ ಮಾಡಬೇಕಾದ್ರೆ ಮುಖಂಡರ ಕೊರತೆಯಿಂದ ಅಸ್ತವ್ಯಸ್ತ ಆಗುತ್ತೆ. ಮುಖಂಡರು ಕರೆಕ್ಟಾಗಿ ಕೆಲಸ ಮಾಡಿದರೆ ಮುಂದಿನ ಕೆಲಸ ಅಸ್ತವ್ಯಸ್ತ ಆಗಂಗಿಲ್ಲ. ನಮ್ಮ ಗ್ರಾಮದ ನಾವು ಯುವಕರು ನಮಗೆ ಕರೆಕ್ಟಾಗಿ ಸೊಲ್ಯೂಷನ್ ಸಿಕ್ಕಿದರೆ ಹಿರಿಯರು ಕೊಟ್ಟಿದ್ರೆ ನಾವು ಮುಂದೆ ಕರೆಕ್ಟಾಗಿ ಏನು ಮಾಡಬೇಕಪ್ಪ ಅಂತ ಸೊಲ್ಯೂಷನ್ ಪ್ರಕಾರ ನಾವು ಹೋಗಬೇಕಾಗುತ್ತೆ. ಅವರೇ ಕರೆಕ್ಟಾಗಿ ಸೊಲ್ಯೂಷನ್ ಕೊಡಲಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಮಹಾತ್ಮ ಬೊಮ್ಮಗುಂಡೇಶ್ವರ ಮಹಾರಾಜ್ ಕಿ ಜೈ, ಭಕ್ತ ಕನಕದಾಸ್ ಮಹಾರಾಜ್ ಕಿ ಜೈ. ನೋಡೈತೇವು ಮುಖಂಡ್ರು ಏನು ಮಾಡ್ತಾರೆ ಅಂದ್ರೆ ಯಾರು ಸ್ವಲ್ಪ ಸಮಾಜ ಅಭಿಮಾನ ಇಟ್ಕೊಂಡು ನಾವು ಭೀ ಮಾಡ್ಬೇಕಂತ ಉದ್ದೇಶ ಇಟ್ಕೊಂಡು ಹೊಂಟಾರ ಅಂಥವ್ರಿಗೆ ಹಣದ ಕೊರತೆ ಇದೆ. ಯಾವ್ದು ಸ್ವಲ್ಪ ಸಪೋರ್ಟ್ ಕೊರತೆ ಕೊಡ್ತಿಲ್ಲ, ಜರ ಸಪೋರ್ಟ್ ಹತ್ತುತ್ತಾರ ಅದು ಸಿಗ್ತದೆ. ಏನ್ರಿ ಏನು ಮಾಡ್ತಾರ? ಬರೀ ರಾಜಕೀಯ ಅಧಿಕಾರ ಹಾಂ ಅಷ್ಟೇ. ನಾನು ಆ ಅಧಿಕಾರ ನೋಡ್ಲಿಕ್ಕೆ ಹೋಗಬೇಡಿ. ಹೌದು, ರಾಜಕೀಯ ಬರ್ತದ ಹೋಗ್ತದೆ. ಹೌದು, ಧರ್ಮ ಇಂಪಾರ್ಟೆಂಟ್ ಅಲ್ಲ. ಬೊಮ್ಮಗುಂಡೇಶ್ವರ ಬೆಟ್ಟ ಗುಡಿ ಎಲ್ಲೈತಿ? ಗುಡಿ ನಾನು ಹಿಂದೆ ಈಗ ಕೆರೆಯಲ್ಲಿ ಹೋದಾಗ ನಾನು ಮಾತು ಹೇಳಿದ್ದೆ. ನಾನು ಕೆರೆಯಲ್ಲಿ ಸ್ಮಾರಕ ಬೇಡ ಅಂತ ಹೇಳಿದ್ರು. ಬೇಡ ಅಂದಿಲ್ಲ ಬಾಬಾ. ಅಲ್ಲಲ್ಲ, ಬೇಡ ಅನ್ಲಿಕ್ಕೆ ನಿರಾಕರಿಸಿದ್ರು. ಯಾಕಂದರೆ ಇದು ಪಾರ್ಶ್ವವಸ್ತು ಇದಕ್ಕೆ ಇಲಾಖೆಗೆ ಸೇರಿದ್ದರಿಂದ ಅಲ್ಲಿ ಯಾವ ಕಟ್ಟಡ ಮಾಡಬಾರ್ದು ಅಂತನ್ನುವಂಥ ಕಾರಣದಿಂದ ಅಲ್ಲಿಂದ ನಿರಾಕರಿಸಿದ ಮೇಲೆ ಈ ಜಾಗದಲ್ಲಿ ಸುಮಾರು 25 ವರ್ಷಗಳ ಹಿಂದೆ ಇಲ್ಲಿ 20 ಎಕರೆ ಜಮೀನನ್ನು ಸರ್ಕಾರ ಸ್ಯಾಂಕ್ಷನ್ ಮಾಡ್ತು ಅಂತೇಳಿ ಸ್ಥಳೀಯರು ಹೇಳ್ತಾರೆ. ಪಾಣಿಯಲ್ಲಿದೆ. ಆಮೇಲೆ ಪಾಣಿಯಲ್ಲಿ ನೋಡಿದಾಗ 2 ಎಕರೆ ಮಾತ್ರ ಇದೆ. ಆದರೆ 2 ಎಕರೆ ಜಮೀನಿನಲ್ಲಿ ಇದೊಂದು ಸ್ಮಾರಕ ಭವನ ಕಟ್ಟಬೇಕಂತ ಹೇಳಿ ಏನದು ಒಂದು ಮಾಡಿದರು. ಈಗ 20 ವರ್ಷಗಳ ಹಿಂದೆ 22 ವರ್ಷಗಳ ಹಿಂದೆ ಇದನ್ನು ಮಾಡಿದರು. ಈಗ ಯಾವ ಸ್ಥಿತಿಯಲ್ಲಿದೋ ಅದೇ ಸ್ಥಿತಿಯಲ್ಲಿ ಕೆಲಸ ನಿಲ್ಲಿಸಿಬಿಟ್ರು. ಆಮೇಲೆ ಇಲ್ಲೆಲ್ಲ ತಗಡುಗಳೆಲ್ಲ ಜನರು ತಗೊಂಡು ಹೋಗ್ಬಿಟ್ರು. ಆಮೇಲೆ ಇಲ್ಲೆಲ್ಲನೂ RCC ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ಏನಪ್ಪ ಅಂದರೆ RCC ಬಿದ್ದು ಹೋಗ್ಬಿಟ್ಟಿದೆ. 22 ವರ್ಷಗಳವರೆಗೂ ನಮ್ಮ ಕುರುಬ ಸಮಾಜದ ಲೀಡರ್ಸು ಕಣ್ಣಿದ್ರೂ ಕೂಡ್ರಂತೆ ಎದ್ದುಕೊಂಡು ಈ ರೀತಿ ನಮ್ಮ ಸಮಾಜದ ಒಂದು ಭೌತವ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನಲಿಕ್ಕೆ ನನಗೆ ಸ್ವಲ್ಪ ಭಾಳ ಬೇಜಾರು ಅನ್ನಿಸ್ತದೆ. ಯಾಕಂದರೆ ನಾವು ಧರ್ಮ ಕಟ್ಟಬೇಕಾಗಿದೆ, ನಾವು ರಾಜಕೀಯಕ್ಕೆ ಬೇಕಾಗಿಲ್ಲ ನಮಗೆ. ನೋಡಿರಿ ಯಾವ ರೀತಿ ಇವತ್ತು ಬೊಮ್ಮಗೊಂಡನ ಸ್ಮಾರಕದ ಒಂದು ಸಭಾಭವನ ಇವತ್ತು 22 ವರ್ಷಗಳಿಂದ ಈ ರೀತಿ ಇದೆ. ಈಗ ಇಲ್ಲಿ ಯಾರೋ ಕಣಿಕೆ ಒಪ್ತಾರೆ, ಯಾರೋ ಗೊಬ್ಬರ ಹಾಕ್ತಾರೆ, ಯಾರೋ ಎಮ್ಮಿ ಕಟ್ತಾರೆ, ಅನಾಥವಾಗಿಬಿಟ್ಟಿದೆ. ಹೀಗಾಗಿ ನಾವು ಯಾವ ಮುಖದಿಂದ ಹೇಳಬೇಕು ನಮ್ಮ ಸಮಾಜ ಭಾಳಷ್ಟು ಸಂಘಟಿತ ಆಗಿದೆ ಅಂಥೇಳಿ? ಕೇವಲ ರಾಜಕೀಯಕ್ಕಾಗಿ ಸಂಘಟನೆ ಆಗಿದೆಯೋ ಅಥವಾ ಧಾರ್ಮಿಕವಾಗಿ ಸಂಘಟನೆ ಆಗಿದೆಯೋ ಅನ್ನೋದು ನಮಗೆ ಭಾಳಷ್ಟು ಏನಪ್ಪ ಅಂತ ಬಿಡಿಸಲಾರದ ಒಗಟಾಗಿಬಿಟ್ಟಿದೆ. ಇದು ಕೇವಲ ಶೋ ಮಾಸ್ಟರ್ ಅಗ್ರಿ ರಾಜಕೀಯ
ಎಲೆಕ್ಷನ್ ಬಂದಾಗ ಸುಮ್ಮನೆ ಚೆಂದಾಗೆ ಮೇಕಪ್ ಮಾಡಿಕೊಂಡು ಸುಂದರಿಯಂಗೆ ನರ್ತನ ಮಾಡ್ಕೊಳ್ಳುವಂಥ ಜನ ನಮ್ಮವರಿದ್ದಾರೆ. ಆ ಎಲೆಕ್ಷನ್ದಲ್ಲಿ ಉಂಡು ತಿಂದು ಮಲ್ಕೊಂಡು ಬಿಟ್ರಪ್ಪ ಅಂದರೆ ಮತ್ತೆ ಮುಂದಿನ ಎಲೆಕ್ಷನ್ಗಳಿಗೆ ಬಂದಾಗ ಇವರಿಗೆ ಕುರುಬ ಸಮಾಜ, ಕುರುಬ ಧರ್ಮ, ಹಾಲು ಮತ ಧರ್ಮ ನೆನಪಾಗುತ್ತೆ. ಇದು ಬಹಳ ನಮಗೆ ನೋವನ್ನು ತರುವಂತಹ ಸಂಗತಿ. ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇಷ್ಟೊಂದು ಎಲ್ಲ ನಮ್ಮ ಸಮಾಜ ಸಂಘಟನೆಯಾಗಿ ಇಲ್ಲಿ ಒಂದು ಇದಕ್ಕೆ ನಾವು ಸೇರಿದ್ರೂ ಕೂಡ ಅದರ ಲಾಭವನ್ನು ಪಡೆದಂಥ ಎಲ್ಲ ಲೀಡರ್ಸ್ಗಳು ಇವತ್ತು ಮನೆಯಲ್ಲಿ ಮುಚ್ಕೊಂಡು ಮಲ್ಕೊಂಡಿದ್ದಾರೆ. ಆದರೆ ಇಲ್ಲಿ ಪರಿಸ್ಥಿತಿ ಹಾಲು ಮತ ಧರ್ಮದ ಪರಿಸ್ಥಿತಿ ಇವತ್ತು ಯಾವ ರೀತಿ ಆಗಿದೆ ಅನ್ನೋದನ್ನು ಇಲ್ಲಿ ಇರುವಂಥ ಸ್ಥಿತಿಗತಿಯನ್ನು ನೋಡ್ಬೋದು. ಈಗ ಇದಕ್ಕೆ ಹಣ ಕೊಟ್ಟವ್ರು ಯಾರು ಅಂತ ನಿಮ್ಗೆ ಗೊತ್ತದ? ಯಾರು? ರಘುನಾಥರಾವ್ ಮಲ್ಕಾಪುರಿ. ರಘುನಾಥರಾವ್ ಮಲ್ಕಾಪುರಿ ಎಷ್ಟು ವರ್ಷದಿಂದ ಕೊಟ್ಟರು? ಇದು ಮೊದಲೇ ಜುಲ್ಫಿಕರ್ 4.5 लाख ಕೊಟ್ಟಿದ್ರು ಅವರು. 22 ವರ್ಷ ತೆಳಗಡೆ ಜುಲ್ಫಿಕರ್ ಹಾಶ್ಮಿ ಅವರು 4.5 ಲಕ್ಷ ರೂಪಾಯಿ ಇದಕ್ಕೆ ಕೊಟ್ಟಿದ್ರು ಸರ್ ಅಪ್ಪಾಜಿ. ಈಗೇನಪ್ಪ ಅಂದ್ರೆ ನಮ್ಮವರೇ ಆದಂತ ರಘುನಾಥರಾವ್ ಮಲ್ಕಾಪುರ್ MLCಗಳು ಮತ್ತೆ ಮಾಜಿ ಸಭಾಪತಿಗಳು ಅವ್ರೇನಪ್ಪ ಅಂದ್ರೆ ಎಷ್ಟು 75 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ಅಲ್ಲಿ ಭವನ ಕೊಟ್ಟಿದ್ದಾರೆ. ಈಗ ಹೊಸದಾಗಿ ಪಾಯ ಹಾಕಿದೆ, ನೋಡಬಹುದು. ಈಗ 75 ಲಕ್ಷ. ಈಗ ನನಗೆ ಅನಿಸಿದ ಮಟ್ಟಿಗೆ ಇದು ಒಂದು 8 ದಿವಸದಿಂದ ಕೆಲಸ ಪ್ರಾರಂಭ ಆಗಿದೆ. 8-15 ದಿವಸದಿಂದ ಪ್ರಾರಂಭ ಆಗಿದೆ. ಇದು ಎಲ್ಲ ಏನಪ್ಪಾ ಅಂದ್ರೆ ಮಕ್ಕಳು ಅತ್ತಾಗ ಒಂದು ಚಾಕ್ಲೇಟ್ ಕೊಡುವಂತಹ ಒಂದು ಪದ್ಧತಿ ನಮ್ಮ ರಾಜಕೀಯದಲ್ಲಿ ಮೊದಲಿಂದೂ ಇದೆ. ಆದರೆ ಈ ಪದ್ಧತಿಯನ್ನು ನಮ್ಮ ಕುರುಬರ ಮೇಲೆ ನೀವು ಹೇರಿ ನಾಟಕ ಮಾಡುತ್ತಿದ್ದರೆ ಮುಂದಿನ ಇಲೆಕ್ಷನ್ ಚುನಾವಣೆ ಹೊತ್ತಿಗೆ ಯಾರು ಇಂಥ ಮೋಸಗಾರ ರಾಜಕಾರಣಗಾದರೆ ಅಂಥವ್ರು ಯಾರೂ ನಮ್ಮವರು ಓಟ್ ಹಾಕಬಾರ್ದು ಅನ್ನುವಂಥದ್ದು ಒಂದು ದೊಡ್ಡದನ್ನು ಇವತ್ತು ಘೋಷಣೆ ಮಾಡ್ತೀನಿ. ಯಾಕಂದರೆ ಧರ್ಮ ಉಳಿದರೆ ನಾವು ಉಳಿಲಿಕ್ಕೆ ಸಾಧ್ಯತೆ. ರಾಜಕೀಯ ಇವತ್ತು ಇರ್ತದೆ, ಹೋಗ್ತದೆ. ಯಾವುದೋ ಪಕ್ಷ ಬರ್ತದೆ, ಹೋಗ್ತದೆ. ಯಾವುದೋ ಮುಖ್ಯಮಂತ್ರಿ ಬರ್ತಾರೆ, 4 ದಿವಸ ಹೋಗ್ತಾರೆ. ಆದರೆ ಧರ್ಮ ಅನ್ನೋದು ಶಾಶ್ವತವಾಗಿ ಉಳಿಬೇಕಾದ, ಸಾವಿರಾರು ವರ್ಷ ಉಳಿಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಧರ್ಮದ ಇತಿಹಾಸವನ್ನು, ಗಣ್ಯ ಕೀರ್ತಿಯನ್ನು ಈ ರೀತಿ ಹಾಳು ಮಾಡ್ತಾ ಇರೋದು ನಮಗೆ ನಮ್ಮ ಎಲ್ಲ ಕುರುಬ ಸಮಾಜದ ತಳಮಟ್ಟದಿಂದ ಹಿಡ್ಕೊಂಡು ನಮ್ಮ ಸಮಾಜದವರು ಇವತ್ತು ವಿರೋಧಿಸ್ತಿದ್ದಾರೆ. ಆದರೆ ಅವರಿಗೆ ಪಾಪ ಶಕ್ತಿ ಇಲ್ಲ. ಆದ ಕಾರಣ ಅವರು ಹೊರಗೆ ಬಂದು ಪ್ರತಿಭಟನೆ ಮಾಡುವ ಶಕ್ತಿ ಇಲ್ಲದ ಕಾರಣ ಯಾರು ಉಳ್ಳವರು ಹೇಳ್ತಾರೆ, ಉಳ್ಳವರು ಶಿವಾಲಯ ಮಾಡುವರು ಅನ್ನಂಗೆ ಯಾವ್ಯಾವ ಸ್ಥಿತಿಗತಿಯೊಳಗದನೋ ಅವನು ಒಂದೊಂದು ಜಾಗ ತೊಗೊಳ್ಳೋದು, ಅದಕ್ಕೆ ಅವ ಕೀರ್ತಿವಂತಾಗೋದು, ಮತ್ತೊಬ್ಬ ಒಂದು ಜಾಗ ತೊಗೊಳ್ಳೋದು, ಅವ ಆದಂಥ ನಾನು ಭೋಗಿಸ್ತಾ ಹೋಗೋದು. ಈ ಬೀದರ್ನಲ್ಲಿ ನೋಡಿದರೆ ಎಲ್ಲನೂ ನಮ್ಮ ಸಮಾಜಕ್ಕೆ ಸಂಬಂಧಪಟ್ಟ ಎಲ್ಲ ಕಟ್ಟಡವೂ ಒಬ್ಬೊಬ್ಬರ ಕೈಯ ಹಿಡಿತದಲ್ಲಿದೆ. ಹೀಗೆ ಇದು ನಮ್ಮ ಸಮಾಜದ ಸಂಘಟನೆ ಅಲ್ಲ, ನಮ್ಮ ಸಮಾಜದ ವಿಂಗಟನೆ. ಇದರಿಂದ ನಾವು ಕರ್ನಾಟಕದಲ್ಲಿ ಬಹಳಷ್ಟು ಹಿಂದೊಮ್ಮೆ ನಾವು ನೋಡ್ತೇವೆ, ನಾವು ಇತಿಹಾಸದಲ್ಲಿ ನೋಡ್ತೇವೆ, 16 ಜನ MLAಗಳು ಇದ್ದಂಥ ಒಂದು ಕಾಲವನ್ನು ನಾವು ನೋಡಿದೆವು. ನಾವು ಇವತ್ತು ಎಲ್ಲಿಗೆ ಬಂದುಬಿಟ್ಟಿದ್ದೇವೆ? ನಾವು 16 ಎಲ್ಲಿಯೋ, ಇವತ್ತು ನಾವು ಎಲ್ಲಿಯೋ. ಕಾರಣ ಏನು ಅಂದರೆ ಇದು ಒಡೆದಾಳದ ನೀತಿ. ಯಾವನು ತನ್ನ ಕಡೆ ಅಧಿಕಾರ ಬರ್ತದ ಅವನು ಅದನ್ನು ತಿಂದು ಉಂಡು ಆರಾಮ್ ಮಲ್ಕೊಂಡ್ಬಿಡ್ತಾನೆ. ಮುಂದವ ಮಾತು ಬರ್ತಾನೆ, ಅವ ಹಿಂಗೆ ಮಾಡಿದಾನ ಅಂತ ತಿಳ್ಕೊಂಡು ಇವ ಹೋರಾಟ ಮಾಡ್ತಾನೆ. ಹೋರಾಟ ಮಾಡಿ ಇವಂಗೊಂದು ಏನಾರು ಸಿಕ್ಕೊಳ್ಳೋಣ ಅವನು ಅದನ್ನು ತಿಂತಾನೆ, ಹೋಗ್ಬಿಡ್ತಾನೆ. ಈ ರೀತಿ ನಮ್ಮ ಸಮಾಜದಲ್ಲಿ ಆಗಬಾರ್ದು. ಈ ರೀತಿ ಅವಕಾಶವನ್ನು ದಯಮಾಡಿ ನಮ್ಮ ಸಮಾಜದವರು, ಇವತ್ತಿನ ಯುವಕರು ಅಥವಾ ನಮ್ಮ ಸಮಾಜದವರು ಇದನ್ನು ಕೊಡ್ಲಿಕ್ಕೆ ಹೋಗಬೇಡ್ರಿ. ನಿಜವಾದ ಸೇವೆ ನಮಗೆ ನಮ್ಮ ಸಮಾಜ, ನಮ್ಮ ಧರ್ಮ ಮೇಲ್ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ಸಂಘಟಿತರಾಗಬೇಕು. ನಮ್ಮಲ್ಲಿ ಸಂಘಟನೆ ಇಲ್ಲ. ನಾವು ಬಿದರ್ದಲ್ಲಿ ನಮ್ಮ ಸಮಾಜದ ಸಂಘಟನೆ ಇಲ್ಲ ಅಂತನ್ನುವಂಥದ್ದು ಪರಿಸ್ಥಿತಿ ಇವತ್ತು ನೋಡಿದ್ದೀನಿ. ನಾನು ಇಡೀ ದಿವಸ ಬಿದರ್ನಲ್ಲಿ ಅಡ್ಡಾಡಿದರೆ ಎಲ್ಲರೂ ಒಂದೊಂದು ಮುಖ, ಯಾವ ಬರ್ತಾನೆ ಅವನೊಂದು ಮುಖ, ಸಿಕ್ಕೊಂಡೆ ಶಿರುಂಡೆ ಅಂತೇಳಿ ಏನು ಸಿಗ್ತದೆ ಅವು ತೊಗೊಂಡು ಹೋಗ್ಬಿಡ್ತಾನೆ, ಮುಗಿದೋತ, ಆಮೇಲೆ ಮತ್ತೆ ವಾಪಸ್ ಬರೋದಿಲ್ಲ. ಅದು ಆಗಬಾರ್ದು. ಇದು ನಾವು ರಾಜಕೀಯ ದೃಷ್ಟಿಕೋನದಲ್ಲಿ ಹೇಳ್ತಾ ಇಲ್ಲ, ಸಮಾಜದ ದೃಷ್ಟಿಕೋನ ಹೇಳ್ತಾನೆ. ದಯಮಾಡು ನಮ್ಮ ಬೀದರ್ ಜಿಲ್ಲೆಯ ಕುರುಬರು ಎಚ್ಚೆತ್ತುಕೊಳ್ಬೇಕು. ಇಂಥ ನಾಟಕೀಯ ಡಾಂಬಿಕ ಈ ವ್ಯವಸ್ಥೆಯ ವಿರುದ್ಧವಾಗಿ ನಾವು ಹೋರಾಟ ಮಾಡಿ ನಿಜವಾಗಲೂ ಯಾರು ಡಾಂಬಿಕ ಇದ್ದಾರೆ ಅಂಥವರನ್ನೇ ನೀವು ಯಾವ ಕಾಲಕ್ಕೂ ನಮ್ಮವರಾಗಿದ್ದರೂ ಕೂಡ ಅವರನ್ನು ಆಯ್ಕೆ ಮಾಡಬಾರ್ದು ಅನ್ನುವಂಥದ್ದು ಉದ್ದೇಶ. ಯಾಕಂದ್ರೆ ನಮ್ಮ ಸಮಾಜ ಹಾಳು ಮಾಡಲಿಕ್ಕೆ ಇವ್ರ ಕಾರಣ ಇರ್ತದೆ. ಅದನ್ನು ಆಗಬಾರ್ದು. ಅದು ಆಗಬಾರ್ದು ಅಂದರೆ ಅದಕ್ಕೆ ನಮಗೇನು ಅಲ್ಲಿ ಕೊಟ್ಟರು, ಇಲ್ಲಿ ಕೊಟ್ಟರು ಅಂತ ಅನ್ಕೊಂತ ನಮಗೆಲ್ಲ ಇಟ್ಕೊಂಡ್ರು. ನೋಡಿರಿ, ಕೋಟೆಯಲ್ಲೇ ನಾನು ಹೋಗಿದ್ದೆ. ಈಗ ಅಲ್ಲೇನೋ ಭವಾನಿ ಮಂದಿರ ಅಂತ ಏನೋ ಒಂದದ,
ಕಾಳಿಕಾ ಮಂದಿರ ನಂತರ ಭವಾನಿ ಅಂತಾರೆ. ಅವು ಆ ಮಂದಿರಕ್ಕೆ ಸಂಬಂಧಪಟ್ಟವರು ನಿರಾಳವಾಗಿ ಯಾವ ಆತಂಕ ಇಲ್ಲದೆ ಬೇಕಾದಾಗ ಹೋಗ್ತಾರ, ಬೇಕಾದಾಗ ಬರ್ತಾರ, ಬೇಕಾದಾಗ ಜಾತ್ರೆ ಮಾಡ್ತಾರ, ಕಾರ್ಯಕ್ರಮಗಳನ್ನು ಮಾಡ್ತಾರ, ಅವ್ರು ಯಾವ ತಡೆ ಇಲ್ಲ. ಆದರೆ ಬೊಮ್ಮಗೊಂಡೇಶ್ವರನ ಸಮಾಧಿಯನ್ನು ಅದನ್ನು ಸ್ಮಾರಕವಾಗಿ ಮಾಡುವುದಾಗಲಿ ಅದರ ಅಭಿವೃದ್ಧಿಪಡಿಸುವಾಗಲಿ ನಮ್ಮ ಯಾವ ರಾಜಕಾರಣಿಯವರು ಹೋರಾಡ್ತಾ ಇಲ್ಲ. ಕೇವಲ ಇವರು ನಾವು ಕುರುಬರಿಗಾಗಿ ಇದ್ದೇವೆ ಅನ್ನುವಂಥ ದಾಂಭಿಕತನವನ್ನು ದಯಮಾಡಿ ಬಿಟ್ಟು ಬಿಡಬೇಕು. ಯಥಾ ರೀತಿ ಈಗ ಹೇಗೆ ಆ ದೇವಿಯ ಗುಡಿಗೆ ಪ್ರತಿ ವರ್ಷ ಜಾತ್ರೆ ಮಾಡಲಿಕ್ಕೆ, ಕಾರ್ಯಕ್ರಮ ಮಾಡಲಿಕ್ಕೆ ಹೇಗೆ ಪ್ರಾಚ್ಯವಸ್ತು ಇಲಾಖೆಯವರು ಅವಕಾಶ ಕೊಟ್ಟಿದ್ದರು, ಅದೇ ರೀತಿ ಬೊಮ್ಮಗೊಂಡನ ಸ್ಮಾರಕವನ್ನು ಅದೇ ಕಿಲ್ಲೆಯಲ್ಲಿ, ಅದೇ ಕೋಟೆಯಲ್ಲಿ ಕಟ್ಟಿಸಿ ನಮಗೂ ಕೂಡ ಅವರಂತೆ, ಯಾಕೆ ಅವರಿಗೊಂದು ನೀತಿ ನಮಗೊಂದು ನೀತಿ, ಇದು ಆಗಬಾರ್ದು. ಅವರಿಗೆ ಕೊಟ್ಟಿರಂತಂದ್ರೆ ಬೊಮ್ಮಗೊಂಡೇಶ್ವರಿಗೆ ಯಾಕೆ ಕೊಡ್ತಾ ಇಲ್ಲ ನೀವು? ಯಾವುದೋ ಮಂದಿರಕ್ಕನ್ನು ಕೊಡ್ತೀನಿ, ಅದು 10 ಜನರಿಗೆ ಕೊಡಿ ನಮ್ಮ ಬೇಡ. ಆದರೆ ಬೊಮ್ಮಗೊಂಡೇಶ್ವರನ ಸಮಾಧಿ ಇರುವಂಥ ಸ್ಥಳವನ್ನು ನೀವು ಮುಚ್ಚಿ ಹಾಕಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀರಿ. ಅದರಿಂದ ಕುರುಬರ ಶಕ್ತಿಯನ್ನು ಒಡಿಬೇಕಂತ ಹೇಳಿ ನೀವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದೀನಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಕೇಂದ್ರ ಮಂತ್ರಿಗಳು ಇದನ್ನು ಯಾರು ಆಯ್ಕೆ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ. ನಾನು ರಾಜಕೀಯ ಬಗ್ಗೆ ನಾನು ತಲೆ ಕೆಡಿಸೋದಿಲ್ಲ. ಯಾರು ಆಯ್ಕೆ ಮಾಡಿದಾರೋ ಏನು ಮಾಡಿದಾರೋ ಇದನ್ನು ತಲೆ ಕೆಡಿಸೋದಿಲ್ಲ. ಆದರೆ ನಮ್ಮ ಜನ ಅವರಿಗೆ ಒತ್ತಾಯ ತರಬೇಕು. ಅಲ್ಲಿ ಬೊಮ್ಮಗೊಂಡನ ಸ್ಮಾರಕ ಕೋಟೆಯಲ್ಲಿ ಆಗಬೇಕು, ಕೆರೆಯ ಪಕ್ಕದಲ್ಲಿ ಆಗಬೇಕು. ಅದರ ಜಾಗದಲ್ಲಿ ಇದನ್ನು ಒಂದು ಕೊಟ್ಕೊಂಡು ನಮಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಾಕುವಂಥ ಈ ನೀತಿ ಆಗಬಾರ್ದು ಅನ್ನುವಂಥದ್ದೇನಪ್ಪ ಅಂದ್ರೆ ಇವತ್ತು ನಾ ಇಡೀ ಕರ್ನಾಟಕದ ಎಲ್ಲ ಕುರುಬರಿಗೆ ನಾನು ಇಂಥ ಅವಕಾಶವನ್ನು ಬೇರೆ ಕಡೆ ಮಾಡಲಾರ್ದಂಗೆ ನೋಡಬೇಕು ಅಂತನ್ನೋದು. ಆಗ ಮಾತ್ರ ನಮ್ಮ ಸಮಾಜ ಬೆಳೀಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ದರೆ ನಮ್ಮ ಸಮಾಜ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾದ ಒಂದೊಂದು ಸಮಾಜ, ಇಡೀ ಜಗತ್ತಿಗೆ ಶ್ರೇಷ್ಠವಾದ ನಮ್ಮದೊಂದು ಧರ್ಮ, ಇಂಥ ಒಂದು ಬೃಹತ್ವಾದಂಥ ಧರ್ಮದ ಸಮಾಜ ಆ ಸದಸ್ಯರನ್ನು ತುಳಿದು ತುಕುಡಿ ಮಾಡಿ ನಮ್ಮನ್ನು ಏನಪ್ಪ ಅಂದ್ರೆ ಉಸುಕನ್ನು ದೊಡ್ಡ ಬಂಡೆಯನ್ನು ಒಡೆದು ಉಸುಕ ಮಾಡುವಂಥ ರೀತಿಯಲ್ಲಿ ನಮ್ಮನ್ನು ಆಡ್ತಾ ಇದ್ದಾರೆ. ದಯಮಾಡಿ ನಮ್ಮ ಜನ ಎಚ್ಚೆತ್ಕೊಳ್ಬೇಕು. ಕೇವಲ ರಾಜಕೀಯದನ್ನು ಮಾತಾಡ್ತಾರೆ ಬೇಡ್ರಿ. ಕೇವಲ ರಾಜಕೀಯ ಅದು ಕೇವಲ ಇಲೆಕ್ಷನ್ನಲ್ಲಿ ಮಾತ್ರ ಇರಬೇಕು ವಿನಃ ಅದರ ನಂತರ ಅವ್ರದ್ದು ಏನು ಕೆಲಸ ಇಲ್ಲ ಅಲ್ಲಿ ಅನ್ನೋದನ್ನು ಮಾತು ಹೇಳ್ತೀನಿ. ದಯಮಾಡಿ ನಾನು ಮುಂದಿನ ದಿನಮಾನಗಳಲ್ಲಿ ಈ ಬೀದರ್ ಜಿಲ್ಲೆಯ ಕುರುಬರು ಸಂಘಟಿತರಾಗಿ ಅವರು ಗೊಂಡ್ರು ಎಲ್ಲ ಕುರುಬರು ಗೊಂಡರೆ ಒಂದೇ, ಅದಕ್ಕೆ ಗೊಂಡ ಅನ್ನುವಂಥ ಪದದಿಂದ ನಮಗೆ ಸಿಕ್ಕಿದೆ. ಬಟ್ ಇರಲಿ, ಆದರೆ ಗೊಂಡರು ಸಂಘಟಿತರಾಗಿ ನಮ್ಮ ಸಮಾಜವನ್ನು ಇನ್ನಷ್ಟು ಬೆಳಕಿಗೆ ತಂದು ಇನ್ನಷ್ಟು ಲಾಭಾಂಶಗಳನ್ನು ನಾವು ಪಡೆದುಕೊಂಡು ಧನ್ಯರಾಗಬೇಕು ಅನ್ನುವಂಥ ಎರಡು ಮಾತುಗಳನ್ನು ಹೇಳಿ ಇದರ ಸಲುವಾಗಿ ನನಗೆ ಬಹಳಷ್ಟು ಮನಸ್ಸು ನೊಂದಿದೆ. ನಾನು ಈ ಪರಿಸ್ಥಿತಿ ನೋಡಿದರೆ ಬಹಳಷ್ಟು ನೊಂದಿದೆ. ನನಗೇನೋ ಇದೇನೋ ಆಗಿದೆ. ಈಗ ಮಲ್ಕಾಪುರೇ ಕೊಟ್ಟಂಥ ಈ ಭವನವನ್ನು ಕೂಡ ನನಗೇನೋ ಅದು ಎದ್ದು ನಿಲ್ತದೆ ಅನ್ನುವಂಥ ವಿಶ್ವಾಸ ನನಗಿಲ್ಲ. ಇದು ಕಣ್ಣೊರೆಸುವ ತಂತ್ರ, ಇದು ಕಣ್ಣು ತೋರಿಸ. ಅದಕ್ಕೆ ನಾನು ಹೇಳ್ತೀನಿ, ಯಾರೇ ಇರಲಿ, ನಮ್ಮವ್ರು ಇರಲಿ, ಅವರು ನಮ್ಮವ್ರು, ಎಲ್ಲರೂ ನಮ್ಮವರೇ. ಆದರೆ ಈ ಕಣ್ಣು ಒರೆಸುವ ತಂತ್ರ ಒಂದು ಏನಪ್ಪ ಅಂತಂದ್ರೆ, ಒಂದು 10 ಕುಣಿಗಳನ್ನು ತೆಗೆಸ್ಕೊಂಡು ಅಲ್ಲಿ ನಾವು ಇಲ್ಲಿ ಭವ್ಯ ಮಂದಿರ ಕಟ್ಟಿಸಿ 77 ಲಕ್ಷ 75 ಲಕ್ಷ ರೂಪಾಯಿ ಕಟ್ತೇವೆ ಅಂತೇಳಿ ಹೇಳುವುದೇನದಲ್ಲ, ಇದು ನಾಟಿಕೆಯಾಗಬಾರ್ದು. ಯಾಕೆ ಅನ್ಬೇಕಂದ್ರೆ ಎಲ್ಲನೂ ನೀವು ಅದನ್ನೇ ಮಾಡಿದ್ರಿ. ಮೊದಲು ಕಟ್ಟದೇವು ಅಂತೀರಿ, ಎಲ್ಲರೂ ಅಲ್ಲೇ ಕುಂದಿಸ್ಬಿಟ್ರಿ. ಎಲ್ಲರೂ ಕಾಶಿ ಏನಪ್ಪ ಅಂದರೆ ತಿರುಪತಿಯಲ್ಲಿ ನಾವೇನು ಕಟಿಂಗ್ ಮಾಡ್ಕೊಳಕ್ಕೆ ಹೋಗ್ತಿಲ್ಲ, ಅರ್ಧ ಬೋಳಿಸ್ಕೊಂಡು ನೀವು ಕೂತ್ ಬಿಡ್ರಿ, ಮತ್ತೊಂದು ಪಾಳಿ ಬರೋ ತನಕ ಅಂತೇಳಿ ಆ ನಮೂನಿ ಆಗಿದೆ. ದಯಮಾಡಿ ಅದನ್ನು ಹಾಕ್ಬಿಟ್ಟು ಹೋಗ್ಬೇಡ್ರಿ. ನಮ್ಮ ಕುರುಬ ಸಮಾಜ ಎಚ್ಚೆತ್ಕೊಳ್ಬೇಕು ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ನಾನೇನು ಬೇಡಿಕೆ ಮಾಡ್ತಿಲ್ಲ, ಇದು ಬೇಡಿಕೆ ನನಗಾಗಲ್ಲ. ನಮ್ಮ ಸಮಾಜ ಉಳಿಬೇಕು, ಬೆಳಿಬೇಕು, ಮತ್ತೆ ಮೊದಲಿನ ಸ್ಥಾನದಲ್ಲಿ ಬರಬೇಕು ಸಮಾಜ. ಕೇವಲ ರಾಜಕೀಯಕ್ಕಾಗಿ ಮಾತಲಿಕ್ಕೆ ಹೋಗಬೇಡ್ರಿ. ಅದನ್ನು ಹೇಳಿ ಇವತ್ತು 2 ಮಾತುಗಳನ್ನು ಮಾಡ್ತೀನಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ವಿಷಯದಲ್ಲಿ ತಗೊಂಡು ಬೀದರ್ ಜಿಲ್ಲೆಯ ಗೊಂಡರು ಹೋರಾಟಕ್ಕೆ ಇಳಿಬೇಕು.